ಇದು ನಾವು ಕರ್ನಾಟಕದಾದ್ಯಂತ ಎಲ್ಲ ಕಡೆಗೆ ಡೆಲಿವರಿ ಕೊಡ್ತೀವಿ. ಇದು ಮನೆ ಟೆರೆಸ್ ಮೇಲೆ ಕೂಡ ಸಾಕ್ಬೋದು, ಫಾರ್ಮಲ್ಲಿ ಕೂಡ ಸಾಕ್ಬೋದು. 250-300 ರೂಪಾಯಿ ಜೊತೆ ಆರಾಮಾಗಿ ಹೋಗುತ್ತೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪರಿಚಯ? ನನ್ನ ಹೆಸರು ಸಂತೋಷ್ ಬಿ ಕೌಜಲ್ಗಿ ಅಂತೇಳಿ, ದುರ್ಗಾ ಫಾರ್ಮೆಂಟ್ ಅಗ್ರೋ ನಮ್ಮದು. ನಮ್ಮ ಸಂಸ್ಥೆ ವತಿಯಿಂದ ನಾವು ಕೊಡತಕ್ಕಂಥ ಕೋಳಿಗಳು ಕೌಜಲಕ್ಕಿ ಜಪಾನೀಸ್ ಕೋಯಿಲ್ಸ್ ರೀ. ಇದು ಜಪಾನೀಸ್ ಕೋಯಿಲ್ಸು 35 to 45 ಡೇಸ್ ಇದೆ. ಇದು ಆಲ್ರೆಡಿ ಮೊಟ್ಟೆ ಕೂಡ ಕೊಡ್ತಾ ಇದೆ 45 ಡೇಸಿಗೆ. ಇದು ಬಂದ್ಬಿಟ್ಟು ಜಪಾನೀಸ್. ಇದು ಚಿಕ್ಕದ್ರಲ್ಲೇ ಮೊಟ್ಟೆ ಕೊಡುತ್ತಾ? ಮೊಟ್ಟೆ ಸ್ಟಾರ್ಟ್ ಆಗಿದೆ ಸರ್. ಆಲ್ರೆಡಿ ಮೊಟ್ಟೆ ಇಲ್ಲಿ ಹಾಕಿದೆ ನೋಡಿ ಸರ್. ಅದು ಕೋಳಿಗಳು ಓಡಾಡ್ತಾ ಇದೆಲ್ಲ, ಸೊ ಹಂಗಾಗಿ ಹೋಗಿದೆ. ಈಗ ಇದು ಕಡಿಮೆ ಜಾಗದಲ್ಲಿ ಆರಾಮಾಗಿ ಮಾಡುವಂಥದ್ದೊಂದು ಚೆನ್ನಾಗಿದೆ ಸರ್. ಇದು ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಕೂಡ ಇದೆ. ಇದು 280 to 350 ಗ್ರಾಮ್ವರೆಗೆ ಬರುತ್ತೆ ಸರ್. ಇದು ಮೇಲ್ಸು ಸ್ವಲ್ಪ ಜಾಸ್ತಿ ಬರ್ತದೆ, ಫೀಮೇಲ್ಸು ಸ್ವಲ್ಪ ಸೈಜ್ ಕಡಿಮೆ ಇರುತ್ತೆ. ಇದು ನಾವು ಕರ್ನಾಟಕದಾದ್ಯಂತ ಎಲ್ಲ ಕಡೆಗೆ ಡೆಲಿವರಿ ಕೊಡ್ತೀವಿ. ಇದು ಮನೆ ಟೆರೆಸ್ ಮೇಲೆ ಕೂಡ ಸಾಕ್ಬೋದು, ಫಾರ್ಮಲ್ಲಿ ಕೂಡ ಸಾಕ್ಬೋದು. ಇದು ಕಡಿಮೆ ಫೀಡ್ ಕೂಡ ತಿನ್ನೋದು ಸರ್. ಇದು ಮುಖ್ಯವಾಗಿ ಯಾರಿಗೂ ಎಲ್ಲಿ ಮಾರಾಟ ಆಗುತ್ತೆ? ಮಾರ್ಕೆಟ್ದಾಗ ಇವತ್ತು ಎಲ್ಲ ಕಡೆಯಿಂದ ಹೋಯ್ತಿದ್ದಾರೆ ಸರ್ ಜನಗಳು. ಮಾರ್ಕೆಟಲ್ಲಿ ಯಾರು ಬಂದರೂ ಕೂಡ ಮಾರ್ಕೆಟಿಗೆ ನಾವು ಇವತ್ತು ಸಂತಿಗೆ ತೊಗೊಂಡು ಹೋದರೆ ಅಲ್ಲೇ ಮಾರ್ಕೊಬೋದು. ಜೊತೆಗೆ 250-300 ರೂಪಾಯಿ ಜೊತೆ ಆರಾಮಾಗಿ ಹೋಗುತ್ತೆ ಸರ್. ಇದು ಅಂಗಡಿಯವ್ರು ಹೆಂಗೆ ತೊಗೊಂತಾರೆ? ಹೋಟೆಲ್ ಅವರು ಅಲ್ಲ, ಅಂಗಡಿಯವ್ರು ಅಂದರೆ ಸ್ವಲ್ಪ ಹೋಲ್ಸೇಲಲ್ಲಿ ತೊಗೋತಾರೆ ಸರ್. ಅವರು 100 ರೂಪೀಸ್ ಪೀಸು ಇಲ್ಲ 70 ರೂಪೀಸ್ ಪೀಸಿಗೆ ತೊಗೋತಾರೆ. ಅಂದರೆ ಕಂಟಿನ್ಯೂ ತೊಗೋತಾರಲ್ಲ ಸರ್ ಅವರು. ಸ್ವಲ್ಪ ಮಾರ್ಕೆಟಲ್ಲಾದರೆ ಜಾಸ್ತಿ ಕೊಡ್ಬೋದು. ಇದ್ರ ಮೊಟ್ಟೆಗೆ ಏನಾದರೂ ವ್ಯಾಲ್ಯೂ ಇದೆಯಾ? ಮೊಟ್ಟೆ ಅಂತ ಇವಾಗ ಇನ್ನೂ ವ್ಯಾಲ್ಯೂ ಇಲ್ಲ ಸರ್. ನಾವು ಜನಕ್ಕೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಈಗ ಸ್ವಲ್ಪ ದಿನದಲ್ಲಿ ಇದ್ರ ಮಾರ್ಕೆಟ್ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಜನಕ್ಕೆ ತಿಳಿಸಿದ್ರೆ ಅದು ಏನಿದೆ ಅಂದ್ರೆ ಅದು ತೊಗೋತಾರೆ ಸರ್ ಜನ. ಅವಾಗ ಎಷ್ಟು ದಿನದ ಮರಿಗಳು ತೊಗೋಬೇಕು? ಇಲ್ಲ ಸರ್, ಇದು ನಾವು 1 ದಿನದ ಮರಿಗಳು ಕೊಡ್ತೀವಿ ರೀ. ಇಲ್ಲಾಂದ್ರೆ 30 to 45 ಡೇಸ್ ಮರಿ ದೊಡ್ಡದು ಕೊಡ್ತೀವಿ ಸರ್. ಎಷ್ಟು ದಿನ ಸಾಕ್ಬೇಕು ಅದನ್ನ ನಿಮ್ಮ ಹತ್ರ ತೊಗೊಂಡು? 30 ರಿಂದ 45 ದಿನ ಸಾಕ್ಬೋದು ಸರ್. ಏನೇನು ಆಹಾರ ಫೀಡ್ಗಳೆಲ್ಲ ಇದಕ್ಕೆ? ಫೀಡ್ ಇದ್ರದ್ದು ನಮ್ಮ ಕಡೆ ಸಣ್ಣ ಫೀಡ್ ಬರ್ತದೆ. ಇದು ನಾವು ಆಲ್ರೆಡಿ ಕೌಜಲಕ್ಕಿ ಫೀಡ್ ಕೂಡ ರೆಡಿ ಮಾಡ್ತಾ ಇದ್ದೀವಿ. ಈ ಫೀಡ್ ಹಾಕ್ಬೋದು ಸರ್, ಏನು ಸಮಸ್ಯೆ ಇಲ್ಲ. ಒಂದೇ ಫೀಡ್ ರೆಡಿ ಮಾಡ್ತೀವಿ ರೀ, ಚಿಕ್ಕ ಫೀಡು. ಅದನ್ನೇ ಅಪ್ ಟು ಎಂಡ್ವರೆಗೆ ಕೊಡ್ಬೋದು ರೀ, ಮೊಟ್ಟೆ ಕೊಡೋವರೆಗೆ ಏನು ಸಮಸ್ಯೆ ಇಲ್ಲ. ಅದು ಬಿಟ್ಟು ಬೇರೆ ಏನು ಹಾಕ್ಬೋದು ರೈತರು? ಬೇರೆ ಸ್ವಲ್ಪ ದೊಡ್ಡದಾದ್ರೆ ಸಜ್ಜಿ ಅದು ಕೊಡ್ಬೋದು ಸರ್, ಏನು ಸಮಸ್ಯೆ ಇಲ್ಲ. ಸಜ್ಜಿ ಉಸ್ಕ್ ಮಿಕ್ಸ್ ಮಾಡಿ ಈ ಥರ ಎಲ್ಲ ಕೊಟ್ಟರೆ ಮಾಡ್ತಾರೆ ರೈತರು. ಆದರೆ ಏನಂದ್ರೆ ಈಗ ನಮ್ಗೆ ಬೇಗ ಸೇಲ್ ಆಗ್ಬೇಕಂದ್ರೆ ರೈತರಿಗೆ ಸ್ವಲ್ಪ ಫೀಡ್ ಕೊಟ್ಟರೆ ಒಳ್ಳೇದು ನಮ್ಮ ಪ್ರಕಾರ. ಫೀಡ್ ಕೊಟ್ಟರೆ ಬೇಗ ಬೆಳೆಯುತ್ತೆ ಸರ್. ಓಕೆ. ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡೋದು ಮೊಟ್ಟೆ ಮಾಂಸಕ್ಕೋಸ್ಕರ ನಾವು ಮಾಡ್ತಿದ್ದೀವಿ. ಪ್ಲಸ್ ಒಳ್ಳೆ ಹೆಲ್ತಿಗೆ ಸರ್ವಿಸ್ ಕೂಡ ಕೊಡ್ತಾ ಇದೀವಿ. ಅಂದರೆ ಸ್ವಲ್ಪ ಬೇಗ ಬಂದರೆ ರೈತ ಕೂಡ ಬದುಕ್ತಾನೆ ಸರ್. ಈಗ ನಾವು ಜಾಸ್ತಿ ಇದು ಮಾಡಿದರೆ ರೈತರಿಗೆ ಒಂದು ಅನುಕೂಲ ಆಗಬೇಕಲ್ಲ ಸರ್. ಸೊ ಅದಕ್ಕೋಸ್ಕರ ರೆಡಿ ಫೀಡ್ ಕೊಟ್ಟು ಬೆಳೆಸಕ್ಕೆ ಹೇಳ್ತೀವಿ. ಈಗ ಸಣ್ಣ ಒಂದಿನದ ಮರಿ ಎಷ್ಟಾಗುತ್ತೆ? ಒಂದಿನದ ಮರಿ ಇದು ಒಂದು ಹೆಚ್ಚು ಕಮ್ಮಿ ರೇಟ್ ವೇರಿಯೇಷನ್ ಆಗ್ತೈತೆ ರೀ. ಒಂದು 12 ರೂಪಾಯಿಂದ 15 ರೂಪಾಯಿವರೆಗೆ ಸಿಗ್ತದೆ ರೈತರಿಗೆ. ಈ 30 ರಿಂದ 40 ದಿನದ ಮರಿ ಏನು ಸರ್ ಬೆಳೆದಕ್ಕ? ಅಲ್ಲ, ದೊಡ್ಡದು ಕೊಡ್ತೀನಿ ಅಂದ್ರಲ್ಲ. ದೊಡ್ಡದಂದ್ರೆ ಒಂದು 30 ರಿಂದ 45 ದಿನದ ಮರಿಗಳು ಸಿಗ್ತಾವೆ ಸರ್. ಮೊಟ್ಟೆ ಕೊಡೋದು ಅದು ಸರ್ ಡಿಪೆಂಡ್ ಆನ್. ಈಗ ಜಾಸ್ತಿ 1000-2000 ತುಂಬರಿಗೆ ಒಂದು ರೇಟ್ ಕೊಡ್ತೀವಿ ರೀ. ಈಗ ಸ್ವಲ್ಪ ತುಂಬೋರು ಜೊತೆಗೆ ಹೋಗ್ಯಾರ ನಮ್ಮ ರೈತರ ಕಡೆಯಿಂದ 200 ರೂಪಾಯಿ 250 ರೂಪಾಯಿ ಜೊತೆ ಕೊಡ್ತೀವಿ. ಜಾಸ್ತಿ ತುಂಬೋರು 60-70 ರೂಪಾಯಿ, 2000-3000 ಒಂದೇ ಸಲ ಲೋಡ್ ಮಾಡೋರು 60-70 ರೂಪಾಯಿಗೆಲ್ಲ ತುಂಬ್ಕೊಂಡು ಹೋಗ್ತಾರೆ. ಇದನ್ನು ಕೋಳಿ ಶೆಡ್ ಅಲ್ಲೇ ಸಾಕ್ಬೇಕಾ? ಕೋಳಿ ಶೆಡ್ ಅಲ್ಲಿ ಸಾಕ್ಬೋದು, ಇಲ್ಲಾಂದ್ರೆ ಒಂದು ಸಾನ್ ಗೂಡ್ ಮಾಡ್ಕೊಂಡು ಸಾಕ್ಬೋದು. ಬಟ್ ಸೇಫ್ಟಿಯಾಗಿ ಮಾಡ್ಕೋಬೇಕು ಸರ್. ಯಾಕಂದ್ರೆ ಇದು ಹಾರ್ತೈತಿ, ಇದು ಸ್ವಲ್ಪ ಜಾಗ ಸಿಕ್ಕರೆ ಓಡೋಗ್ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಸಿಸ್ಟಮೆಟಿಕ್ ಮಾಡಿದ್ರೆ ಒಳ್ಳೇದು. ಜಾಸ್ತಿ ಜಾಗ ಏನು ಬೇಕಿಲ್ಲ, ಕಡಿಮೆ ಜಾಗನ ಸಿಸ್ಟಮೆಟಿಕ್ ಮಾಡ್ಕೋಬೇಕು ಸರ್.